ಇಂದು ಕೂಡ್ಲಿಗಿಯಲ್ಲಿ ನೂತನವಾಗಿ ಗ್ರೋಮ್ಯಾಕ್ಸ್ ಹಿಂದೂಸ್ತಾನ್ ಟ್ರಾಕ್ಟರ್ ಶೋರೂಮ್ ಎಸ್ಎಂ ಮೋಟಾರ್ಸ್ ಕೂಡ್ಲಿಗಿಯಲ್ಲಿ ಉದ್ಘಾಟನೆ ಸಮಾರಂಭ ಮಾಲ್ಗರದ ಮಂಜಪ್ಪ ಮತ್ತು ಅವರ ಧರ್ಮಪತ್ನಿಯಾದ ಜಯಲಕ್ಷ್ಮಿ ಅವರ ಮಗನಾದ ಸುರೇಶ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ಕೆ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದೇನಾ ಮಂಜು ಕೂಡ್ಲಗಿ, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪನವರು ಹಾಗೂ ಶಿವಕುಮಾರ್ ಅವರು ಹಾಗೂ ಪ್ರಹ್ಲಾದ್ ಸಿ ನರಸಿಂಹನಗಿರಿ ಹಾಗೂ ಜಂಬಣ್ಣ ಕೊಟ್ಟೂರು ಹಾಗೂ ಕೂಡ್ಲಗಿ ಛಲವಾದಿ ಮಹಾಸಭಾ ಮಾಜಿ ಅಧ್ಯಕ್ಷರಾದ ಸಿಎ ಮೋಹನ್ ರವರು ಹಾಗೂ ಡಾಕ್ಟರ್ ಡೀಲರ್ ಶಿವಕುಮಾರ್ ಹೂವಿನ ಅಡಗಲಿ ಮತ್ತು ಕೂಡ್ಲಿಗಿ ಎಲ್ಲಾ ರೈತರು ಬಾಂಧವರು ಹಾಗೂ ಎಲ್ಲಾ ಬ್ಯಾಂಕಿನ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸ್ಥಳ ಬೆಂಗಳೂರು ರಸ್ತೆ ಸಂತೆ ಮಾರ್ಕೆಟ್ ಹತ್ತಿರ ಎಸ್ಎಂ ಮೋಟಾರ್ಸ್ ಕೂಡ್ಲಗಿ. ಮೊದಲಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಲ್ಲಿ ಟ್ರ್ಯಾಕ್ಟರ್ ಶೋರೂಮ್ ಅನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಎಲ್ಲ ನಮ್ಮ ಊರಿನ ಹಿರಿಯರು ಮತ್ತು ಮುಖಂಡರು ಭಾಗವಹಿಸಿದ್ದಾರೆ. ಈಗ ಈ ಒಂದು ಟ್ರ್ಯಾಕ್ಟರಿಯ ಬಗ್ಗೆ ರೈತರ ಬಗ್ಗೆ ತಾವು ಏನಾದರೂ ಸ್ವಲ್ಪ ಚಾಲನೆ ಎರಡು ಮಾತುಗಳನ್ನು ಮಾತಾಡ್ತಾರೆ. ಟ್ರ್ಯಾಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಗ್ರೋಮ್ಯಾಕ್ಸ್ ಕಂಪ್ನಿ ಅಂತ ಹೇಳಿ ಲಿಮಿಟೆಡ್. ಸೊ ಇದು ಬೇಸಿಕಲಿ ಗುಜರಾತ್ ಬೇಸ್ ಕಂಪ್ನಿ. ಸೊ ಇದು ಎಲ್ಲ ರೀತಿಯಿಂದ ರೈತರಿಗೆ ಎಲ್ಲ ರೀತಿಯಿಂದ ಸಹಕಾರಿತ ಆಗುತ್ತೆ. ಆಮೇಲೆ ಎಲ್ಲ ಥರ ಮಾಡಲ್ ಬರುತ್ತೆ ಇದರಲ್ಲಿ. ಸೊ ಸಣ್ಣ ಎಕ್ಸ್ಪಿಯಿಂದ ಹಿಡ್ಕೊಂಡು ದೊಡ್ಡ ಎಕ್ಸ್ಪಿ ಮಟ್ಟ ಎಲ್ಲ ವೆಹಿಕಲ್ಸು ಅವ್ರಿಗೆ ಹೆಂಗೆ ಅನುಕೂಲವಾಗಿದೆ. ಸೊ ಸ್ಪೆಷಲಿ ರೋಟೋವೇಟರ್ ಆಯಿತು, ಎಲ್ಲ ಇಂಪ್ಲಿಮೆಂಟ್ ಆಯಿತು, ಎಲ್ಲದಕ್ಕೂ ಅನುಕೂಲವಾಗಿ ಟ್ರ್ಯಾಕ್ಟರ್ ಅವ್ರಿಗೆ ಅನುಕೂಲ ಮಾಡಿಕೊಡುತ್ತೆ. ಆಮೇಲೆ ಅವ್ರಿಗೆ ಅವ್ರು ಹಾಕೋ ಬಂಡವಾಳ ಏನಿದೆ ಅದ್ರ ತಕ್ಕಂಗೆ ಲಾಭವಾಗಿ ಅವ್ರಿಗೆ ಫಲ ಕೊಡುತ್ತದೆ. ಸೊ ಯಾವುದೇ ರೀತಿಯಿಂದ ಗಾಡಿಯಲ್ಲಿ ಯಾವುದೇ ಥರ ತೊಂದರೆ ಇಲ್ಲ, ಏನಿಲ್ಲ, ಎಲ್ಲ ಸಕ್ಸಸ್ಫುಲಿ ರನ್ನಿಂಗ್ ಇದೆ ಆಲ್ಮೋಸ್ಟ್ ಎಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಕಂಪ್ನಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 5-6 ವರ್ಷದಿಂದ ಚಾಲ್ತಿಯಲ್ಲಿದೆ. ಸೊ ಯಾವುದೇ ಥರ ಎಲ್ಲ ಏರಿಯಾದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ಎಲ್ಲ ತಗೊಂಡಿದ್ದಾರೆ, ಎಲ್ಲರೂ ಸುಖವಾಗಿದ್ದಾರೆ. ಸೊ ಆಮೇಲೆ ಲಾಭಕರ ಇದೆ. ಟೋಟಲ್ ಈಗ ಕೂಡ್ಲಿಗಿ ತಾಲೂಕಲ್ಲಿ ಇದು ಒಂದೇ ಬ್ರಾಂಚ್ ಅಥವಾ ಮತ್ತೆ ಯಾಕೆ ಏನು ಮಾಡಿದ್ರು ಸರ್? ಕೂಡ್ಲಿಗಿಯಲ್ಲಿ ಇದು ಒಂದೇ ಬ್ರಾಂಚ್. ಆಮೇಲೆ ಇವಾಗ ಹೇಗಿದೆ ಸರ್, ಶಿವಕುಮಾರ್ ಅವರು ಮೇನ್ ಇದ್ರದ್ದು ಇದು ಓನರಾಗಿರ್ತಾರೆ. ಸೊ ಆಮೇಲೆ ಅವರು ಸಹಪಾಠಿಗಳಾಗಿ ಅವರು ಇದಾಗಿ ಇವ್ರು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಥರದಿಂದಲೂ ಇದು ಏನು ತೊಂದರೆ ಇಲ್ಲ. ಇಡೀ ಕೂಡ್ಲಿಗಿ ತಾಲೂಕಿಗೆ ಒಂದೇ ಮೇನ್ ಬ್ರಾಂಚ್. ಆಮೇಲೆ ಮೇನ್ ಇರೋದು ಹೂವಿನ ಮೇನ್ ಬ್ರಾಂಚ್ ಇದೆ. ಸೊ ಇದು ಅವ್ರದ್ದು ಸಬ್ ಬ್ರಾಂಚಾಗಿ ವರ್ಕ್ ಆಗುತ್ತೆ. ಒಟ್ಟಾರೆ ನಿಮ್ಮ ಕಡೆಯಿಂದ ರೈತರಿಗೆ ಏನು ಪೂರ ಅಮೌಂಟನ್ನು ಕಟ್ಟೆ ತೊಗೋಬೇಕಾ ಅಥವಾ ಏನು ಕಂತು ಟೈಪ್ ಸೌಲಭ್ಯಗಳೇನು ಏನು ತಾವು ಅನುಕೂಲ ಮಾಡಿಕೊಡ್ತಾರೆ? ಅಂದರೆ ಹೇಗಿರುತ್ತೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರ್ಯಾಕ್ಟರ್ ಯಾವುದೋ ತೊಗೊಳ್ತೀವಿ ಅನ್ಕೊಳ್ಳಿ. ಒಂದು ಟ್ರ್ಯಾಕ್ಟರ್ ಫಾರ್ ಎಕ್ಸಾಂಪಲ್ ಅವ್ರು ಏನು ರೇಟ್ ಬಗೆಹರಿಸ್ತಾರಲ್ಲ, ಸೊ ಅದ್ರ ಮೇಲೆ ಅವ್ರಿಗೆ ಎಷ್ಟು ಬೇಕಾದಷ್ಟು ನಾವು ಲೋನ್ ಕೊಡ್ತೀವಿ. ಮ್ಯಾಕ್ಸಿಮಮ್ 90% ಮಟ್ಟ ನಾವು ಕೊಡ್ತೀವಿ. ಅಟ್ಲೀಸ್ಟ್ ಮಿನಿಮಮ್ 10% ಆದರೂ ಬಂಡವಾಳ ಅವ್ರ ಕೈಲಿ ಹಾಕಲೇಬೇಕು. ಆಮೇಲೆ ಅವರು ಅನುಗುಣ ತಕ್ಕಂಗೆ ಅವರು ಜಾಸ್ತಿ ಬಂಡವಾಳ ಹಾಕಿ ಲೋನ್ ಕಡಿಮೆ ತೊಗೊಬೋದು. ಅದ್ರ ತಕ್ಕಂಗೆ ಅದ್ರದ್ದು ಏನಾಗುತ್ತೆ, ಕಂತುಗಳು ಚೇಂಜ್ ಆಗುತ್ತೆ. ಆಮೇಲೆ ಕಂತು ಹೆಂಗಿರುತ್ತೆ ಅಂದರೆ 6 ತಿಂಗಳಿಗೊಂದು ಕಂತು ಬರುತ್ತೆ. ರೈತರಿಗಾಗಿ ಏನಾಗುತ್ತೆ, ತಿಂಗಳ ತುಂಬೋಕ್ಕಾಗಲ್ಲ. ಸೊ ಹೀಗಾಗಿ ಅವರಿಗೆ ಸಗುಣವಾಗಿ ನಾವೇನು ಮಾಡ್ತೀವಿ, 6 ತಿಂಗಳು ಕಂತು ಹಾಕ್ತೀವಿ. ಒಟ್ಟಾರೆ ಈಗ ಈ ಶೋರೂಮನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ವೇಳೆ ಈಗ ಮಳೆ ಬೆಳೆ ಕಡಿಮೆ ಇರೋದ್ರಿಂದ ಆಕಸ್ಮಿಕ ರೈತರಿಗೆ ಕಟ್ಟಲಿಕ್ಕೆ ತೊಂದರೆ ಆಯಿತು. ಈಗ ಅದಕ್ಕೆ ಶೋರೂಮ್ ಓಪನ್ ಮಾಡಿದ್ರೆ ಏನು ಲಾಸ್ ಇದವಾ ಅಥವಾ ರೈತರಿಗೆ ಏನಾರ ಗಾಡಿ ಹಾಕೊಂಬರೋದು ಈ ವಿಚಾರ ಏನಾರ? ಶೋರೂಮ್ ತಕ್ಕಂಗೆ ಲಾಸ್ ಏನಾಗಲ್ಲ ಸರ್. ಬಟ್ ಸಮಸ್ಯೆ ಏನಂತಂದರೆ ಅವ್ರಿಗೆ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಏನಾಗುತ್ತೆ, ಒಂದು ಯಾವುದೋ ಶೋರೂಮ್ ನಡೆಸಬೇಕಾದ್ರೆ ಒಂದು ಗಾಡಿಗೆ ಫೈನಾನ್ಸ್ ಬರೀ ಅವಶ್ಯಕತೆ ಇರುತ್ತೆ. ಸೊ ಏನಾಗುತ್ತೆ, ನಾವು ಯಾವುದು ಗಾಡಿಗೆ ನಾವು ಲೋನ್ ಕೊಟ್ಟಿರ್ತೀವಿ, ಸರಿಯಾಗಿ ನಾವು ಕಂತು ಬರಲಿಲ್ಲ ಅಂದರೆ, ಸೊ ನಮ್ದು ಹೆಂಗಿರುತ್ತೆ, ಕಂಪ್ನಿಯನ್ನು ಏನು ಮಾಡುತ್ತಾರೆ, ಒಂದು ಯಾವುದೋ ಒಂದು ಈಗ ನಿಮ್ಮಂತ ಯಾವುದೋ ಒಂದು ರೈತ ಅಂತ ಏನಾದರೂ ನಮ್ಮಲ್ಲಿ ಎಫ್ ಇಟ್ಟಿರ್ತಾರೆ. ಅದನ್ನೇ ನಾವೇನು ಮಾಡ್ತೀವಿ, ಇನ್ನೊಂದು ರೈತರಿಗೆ ನಾವು ಸಾಲಾಗಿ ಕೊಡ್ತೀವಿ. ಸೊ ಇನ್ನೊಂದು ಏನಾಗುತ್ತೆ, ಅವ್ರು ನಮಗೆ ಟೈಮ್ ಟು ಟೈಮ್ ತುಂಬಲಿಲ್ಲ ಅಂದರೆ ನಾವು ಮತ್ತೆ ಮರುಪಾವತಿ ಮಾಡಬೇಕು, ಅದು ತೊಂದರೆ ಆಗುತ್ತೆ. ಆಮೇಲೆ ಇವರು ಡೀಲರ್ಗೆ ಏನಾಗುತ್ತೆ, ಮತ್ತು ಲೋನ್ ಫೆಸಿಲಿಟಿ ಸಿಗಲ್ಲ. ಸರಿ, ಯಾವಾಗ ಏನು ಮಾಡ್ತೀವಿ, ಸರ್ ನಿಮ್ಮ ಏರಿಯಾದಲ್ಲಿ ಸರಿ ಇಲ್ಲ, ನಾವು ಲೋನ್ ರಿಪಾವತಿ ಆಗ್ತಾಯಿಲ್ಲ, ನಾವು ಅಷ್ಟು ಲೋನ್ ಮಾಡೋಕ್ಕಾಗಲ್ಲ. ಆ ಥರ ನಾನಾ ರೀತಿಯಾದ ತೊಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಏನು ಮಾಡ್ತೀವಿ, ಇನ್ ಕೇಸ್ ರೈತರಿಗೆ ತೊಂದರೆ ಆದಾಗ ಸೊ ಅವ್ರಿಗೆ ಟೈಮು ಕೊಡ್ತೀವಿ. 1 ತಿಂಗಳಾಯಿತು, 2 ತಿಂಗಳಾಯಿತು, ಸಾಲಾವಧಿ ಟೈಮ್ ಕೊಡ್ತೀವಿ. ಅದ್ರ ತಕ್ಕಾಗಿ ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ರಿಪೇಮೆಂಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಸರ್, ಈಗ ಕೂಡ್ಲಿಗಿ ಬ್ರಾಂಚ್ ಯಾರು ತೊಗೊಂಡಿದ್ದಾರೆ ಸರ್? ಅವ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಸ್ವಲ್ಪ. ಮೇಡಮ್ ಅವರೇ, ಈಗ ಒಟ್ಟಾರೆ ನೀವು ಒಂದು ರೈತರನ್ನು ನಂಬಿ ಇವತ್ತು ಕೂಡ್ಲಿಗಿ ಭಾಗದಲ್ಲಿ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದಿರಿ. ತಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇಂಪ್ಲಿಮೆಂಟ್ಸ್ ಆಗಲಿ, ಯಾವುದೇ ಆಗಲಿ, ರೇಟ್ ಆಗಲಿ ಎಲ್ಲ ಇದು ಮಾಡಿಕೊಡ್ತೀವಿ. ಅವರಿಗೆ ಉತ್ತಮ ರೀತಿಯಲ್ಲಿ ಲೋನ್ ಫೆಸಿಲಿಟಿನೂ ಇರುತ್ತೆ, ಕಡಿಮೆ ಬಡ್ಡಿ ದರದಲ್ಲೂ ಇರುತ್ತೆ.
ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ಇರುತ್ತೆ. ಓಕೆ ಸರ್, ಈಗ ತಮ್ಮ ಹೆಸರು ಮೇಡಮ್? ತಮ್ಮ ಯಜಮಾನ್ರ ಹೆಸರು? ಓಕೆ. ಒಟ್ಟಾರೆ ಈಗ ಮತ್ತು ಶೋರೂಮ್ ಕಂಪ್ನಿಯವರು ಮತ್ತೀಗ ಲಾಂಚ್ ತೊಗೊಂಡಾದಂಥ ಈಗ ವಿಚಾರಗಳನ್ನು ತಾವು ತಿಳಿಸಿದ್ರಿ. ಅದೇ ರೀತಿಯಾಗಿ ಊರಿನ ನಮ್ಮ ಶಾಸಕರು ಹಿಂದಿರ್ತಕ್ಕಂಥ ನಮ್ಮ ಬ್ರದರ್ ಒಬ್ಬರು ಈ ವಿಚಾರ ಬಗ್ಗೆ ತಾವೇನು ಹೇಳ್ತಾರೆ ಕೇಳಿ ನೋಡೋಣ. ಹೆಸರು ಕವಲ್ ಶಿವಪ್ರಕಾಶ್ ಅಂತೇಳಿ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು, ಈಗ ಹಾಲಿ PLD ಬ್ಯಾಂಕ್ ಅಧ್ಯಕ್ಷರು ನಾನು. ಈ ಒಂದು ನಮ್ಮ ಹಿಂದೂರು ತಾಲೂಕು ಅಂತೇಳಿ ಕೂಡ್ಲಿಗೆ ಬೇಡ ಒಂದು ಅಣೆಪಟ್ಟಿ ಕಟ್ಕೊಂಡಿತ್ತು. ಅವೆಲ್ಲ ಕೂಡ ಏನಾದರೂ ಒಂದು ಫ್ಯಾಕ್ಟ್ರಿ ಅಥವಾ ಯಾವುದೋ ಕಾರು ಬೈಕ್ ಅಂತ ಹೇಳಿದ್ರೆ ಎಲ್ಲ ಹೊಸಪೇಟೆ ಬಳ್ಳಾರಿಗೆ ಹೋಗೈತೆ ಹಿಂದೆ. ಇವತ್ತು ಹಂತವಾಗಿ ನಮ್ಮ ಮಾನ್ಯ ಶಾಸಕರಾದ ಡಾಕ್ಟರ್ ಎನ್. ಶ್ರೀನಿವಾಸ್ ಅವರ ಅಭಿವೃದ್ಧಿ ಪಥದತ್ತ ಸಾಧ್ಯ ಕ್ಷೇತ್ರ. ಅದ್ರ ಜೊತೆಯಾಗಿಯೇ ಇವತ್ತು ಸಾಕಷ್ಟು ಇವತ್ತು ಶೋರೂಮ್ಗಳೆಲ್ಲ ನಮ್ಮಲ್ಲಿ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಹುಡ್ಲಿಗೆಲ್ಲಿ ಒಂದು ಟ್ರ್ಯಾಕ್ಟರ್ ಶೋರೂಮ್ ಮಾಡಿದ್ದು ಭಾಳ ಜನರಿಗೆ ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಇಲ್ಲಿಂದ ಮತ್ತೊಂದು ಟ್ರ್ಯಾಕ್ಟ್ರಿ ಬಾಡಿಗೆ ತರೋಕ್ಕಂದರೆ ಹೊಸಪೇಟೆಗೆ ಕಾರ್ ಬಾಡಿಗೆ ಮಾಡ್ಕೊಂಡು ಹೋಗಾಯಿತು, ಖರ್ಚು ಎಲ್ಲ ಇರ್ತದೆ. ಇಲ್ಲಿ ಕೂಡ್ಲಿಗೆಲ್ಲಾಗಿರೋದ್ರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತದೆ. ಜೊತೆಗೆ ಆ ಟ್ರ್ಯಾಕ್ಟ್ರಿ ಶೋರೂಮ್ ನಾವು ಏನು ಹೇಳ್ತಿರಲ್ಲ ಲಾಸು, ರೈತರ ಲಾಸು ಹೆಂಗೆ ಅಂತೇಳಿ ಅದು ಲಾಸಿಗೆ ಅದು ತಲೆಗೆ ಹಾಕ್ಕೊಬಾರ್ದು ಯಾರು ಕೂಡ. ಕರೆಂಟ್ ಮೇಲೆ ಅದು ಯಾವುದಕ್ಕೆ ನಾವು ಕರೆಕ್ಟಾಗಿ ಬೆಳ್ಕೊಂಡ್ರೆ ಸದ್ಬಳಕೆ ಮಾಡ್ಕೊಂಡ್ರೆ ನಾನು ಮತ್ತು ಟ್ರ್ಯಾಕ್ಟ್ರಿ ದುಡಿದೆಲ್ಲ ನಾನು ಇಲ್ಲಿ ಮೋಜು ಮಾಡ್ತೀನಿ ಮಸ್ತ್ ಮಾಡ್ಕೊಂಡ್ರೆ ಅವಾಗೆಲ್ಲ ಟ್ರ್ಯಾಕ್ಟ್ರಿ ಕಂಟ್ರೋಲ್ ಕಟ್ಟಕ್ಕೆ ಆಗೋದಿಲ್ಲ. ಹಾಗಾಗಿ ರೈತರು ಹಿಂದೆ ಬೀಳ್ತಾರೆ. ಒಟ್ಟು ಇವತ್ತು ಬರೀ ಕೃಷಿಗಷ್ಟೇ ಅಲ್ಲ, ಸಾಕಷ್ಟು ಇವತ್ತು ಮರಳು ಹೊಡಿತಾರೆ, ಗ್ರಾವಲ್ ಹೊಡಿತಾರೆ, ಸಾಕಷ್ಟು ಕೃಷಿ ಚಟುವಟಿಕೆಗಳು ಭಾಗವಹಿಸಿ ದುಡಿಮೆ ಮಾಡಬೇಕು. ದುಡಿಮೆ ಮಾಡಿದಾಗ ಬರ್ತಕ್ಕಂಥ ಲಾಭ ಮಾತ್ರ ಅದು ಉಪಯೋಗಿಸ್ಬೇಕು. ಕಂತಿಂದ ಬೆಳೆದಿಕ್ಕೆ ಬಿಟ್ಟರೆ ಯಾರಿಗೂ ಕೂಡ ವಜೆ ಆಗೋದಿಲ್ಲ. ಹಾಗಾಗಿ ರೈತರನ್ನ ಈ ಒಂದು ಸದುಪಯೋಗವನ್ನು ಪಡ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಡಿಶ್ ಕರೆನ್ಸಿ ಖಾಲಿ ಹಾಕಿದ ತಕ್ಷಣ ತುಂಬಿ ಡಿಶ್ ನೋಡ್ತಾರೆ. ಆ ಒಂದು ಪೆಟ್ರೋಲ್ ಖಾಲಿ ಹಾಕಿಬಿಟ್ಟು ಬೈಕಿಗೆ ಪೆಟ್ರೋಲ್ ಹಾಕೊಂಡು ಓಡಾಡ್ತಾರೆ. ಕರೆನ್ಸಿ ಕೂಡ ಖಾಲಿ ಆಗಿಬಿಟ್ರೆ ಒಂದು ನಿಮಿಷ ಕೂಡ ಇಡೋಕ್ಕಾಗಲ್ಲ. ಅಂಥ ಒಂದು ದಿನಗಳಲ್ಲಿ ನಾವು ಇರಬೇಕಾದ್ರೆ ನಮಗೆ 90% ಸಾಲ ಕೊಟ್ಟಿರ್ತಕ್ಕಂಥವ್ರಿಗೆ ಅನ್ಯಾಯ ಮಾಡಲಾರ್ದಂಗೆ ಅದು ದುಡಿಮೆ ಮಾಡಿ ಇಂಟರ್ನಲ್ಲಿ ಕಟ್ಟಿದರೆ ಅವ್ರಿಗೂ ಕೂಡ ಸಂಸ್ಥೆ ಬೆಳೀತವೆ. ಲಕ್ಷ್ಮೀ ಮೇಡಮ್ ಅವ್ರಿಗೆ ಕೂಡ ಬೆನಿಫಿಟಲ್ಲಿ ಬರ್ತಾರೆ, ರೈತರು ಕೂಡ ಉದ್ಧಾರ ಆಗ್ತಾರೆ. ಹಾಗಾಗಿ ಎಲ್ಲ ರೈತರು ನಮ್ಮ ಕೂಡ್ಲಿಗೆ ಭಾಗದ ರೈತರೆಲ್ಲ ಇದರ ಒಂದು ಅವಕಾಶವನ್ನು ಸ್ವಲ್ಪ ಸದ್ಬಳಕೆ ಮಾಡಬೇಕು, ದುರ್ಬಳಕೆ ಮಾಡ್ಕೋಬಾರ್ದು. ಸದ್ಬಳಕೆ ಮಾಡ್ಕೊಂಡು ನಿಮ್ಮ ಜೀವನ ಕೂಡ ಉತ್ತಮವಾಗಿರಬೇಕು, ಸಂಸ್ಥೆಗಳು ಚೆನ್ನಾಗಿರಬೇಕು, ಟ್ಯಾಕ್ಟ್ರಿ ಕೊಟ್ಟಿರ್ತಕ್ಕಂಥ ಡೀಲರ್ಸ್ ಕೂಡ ಚೆನ್ನಾಗಿರ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಶೋರೂಮನ ಮಾಲೀಕರು ನಮ್ಮ ಲಕ್ಷ್ಮೀ ಮೇಡಮ್ ಅವರು ಭಗವಂತ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಯಶಸ್ಸನ್ನು ಕಾಣಲಿ ಅಂತೇಳಿ ಹಾರೈಸಿ ನನ್ನ ಮಾತು. ಥ್ಯಾಂಕ್ ಯು ಬ್ರದರ್. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾತಾಡ್ತಾರೆ. ಮೇಡಮ್, ತಾವು ತಮ್ಮ ಸ್ನೇಹಿತರು ಅಥವಾ ಮತ್ತು ನಿಮ್ಮ ರಿಲೇಷನ್ ಗೊತ್ತಿಲ್ಲ, ಒಟ್ಟಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಒಂದು ವಿಚಾರ ಆಗಲಿ ಅಂತೇಳಿ ತಾವು ಈಗ ಇದಕ್ಕೆ ಭಾಗವಹಿಸಿದ್ರಿ. ತಾವೇನು ಹೇಳೋಕ್ಕೆ ಇಷ್ಟಪಡ್ತಿದ್ರಿ ಮೇಡಮ್? ಇವತ್ತಿನ ದಿನ ತುಂಬ ಸಂತೋಷವಾಗ್ತದೆ. ಯಾಕಂದರೆ ಒಳ್ಳೆ ಶೋರೂಮ್ ನಮ್ಮ ಕೂಡ್ಲಿಗೆಯಲ್ಲಿ ಎಲ್ಲಿ ಇಲ್ಲ ಈ ಥರ ಒಂದು ಮೈಂಡ್ ಇಟ್ಕೊಂಡು ಇಲ್ಲಿರೋ ಜನರಿಗೆ ಉಪಯೋಗ ಆಗಬೇಕಂತೇಳಿ ಲಕ್ಷ್ಮಿಯವರು ಈ ಒಂದು ಫ್ಯಾಕ್ಟ್ರಿ ಶಾಪ್ ಓಪನ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿನ ಜನತೆಗಳಿಗೆ ಮತ್ತು ರೈತರಿಗೆ ಹೆಲ್ಪ್ ಆಗುತ್ತೆ. ಏನು ಇವರು ಫ್ಯಾಕ್ಟ್ರಿ ಹೇಳ್ತಾ ಇದ್ದಾರೆ, ಬಟ್ ಇದರಲ್ಲಿ ತುಂಬ ಉಪಯೋಗ ಇದೆ. ಅದೇನು ಬಂದು ಕರ್ಕೊಂಡು ಹೋಗೋದು ಕೂಡ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಬಟ್ ಇವರಲ್ಲದೆ ಇನ್ನೂ ಜನಗಳೆಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಂಡು ಹೋಗ್ಬೇಕು ಅಂತೇಳಿ ನಾನು ಇವರಿಗೆ ಒಳ್ಳೇದಾಗಲಿ ಅಂತ ಕಂಪನಿಯವ್ರಿಗೆ ಕೂಡ ಒಳ್ಳೇದಾಗಬೇಕು, ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತೇಳಿ ನಾನು ಥ್ಯಾಂಕ್ ಯು ಸರ್. ಕಂಪ್ನಿಯಿಂದ ತಮ್ಮ ಕಡೆ ಅನಿಸಿಕೆಗಳು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ರೈತರಿಗೆ? ಸರ್ ಮಲ್ಲಿಕಾರ್ಜುನ್ ಭೇಟಿ ಅಂತೇಳಿ ಸರ್, ನಮ್ಮ ಕಂಪನಿ ಬಂದು ಗ್ರೋಮ್ಯಾಕ್ಸ್ ಅಗ್ರಿ ಕೋಆಪರೇಟಿವ್ ಲಿಮಿಟೆಡ್ ಅಂತೇಳಿ. ನಮ್ಮಲ್ಲಿ ಟ್ರ್ಯಾಕ್ಟ್ರಿ 2 ವಿಭಾಗದಲ್ಲಿ ಟ್ರ್ಯಾಕ್ಟರ್ ಸಿಗುತ್ತೆ. ಒಂದು ಟ್ರ್ಯಾಕ್ ಸ್ಟಾರ್ ಅಂತೇಳಿ ಮತ್ತು ಒಂದು ಹಿಂದೂಸ್ತಾನ್ ಅಂತೇಳಿ ಸಿಗುತ್ತೆ. ಟ್ರ್ಯಾಕ್ ಸ್ಟಾರ್ ಒಳಗಡೆ ನಮ್ಮದು 25 HP ಇಂದ ಹಿಡಿದು ಅಪ್ ಟು 50 HP ವರೆಗೆ ಇರುತ್ತೆ. ಮತ್ತು ಹಿಂದೂಸ್ತಾನ್ ಒಳಗಡೆ ನಮ್ಮದು 50 HP ಸಿಗುತ್ತೆ ಗಾಡಿ. ಇಲ್ಲಿ ಕೂಡ್ಲಿಗೆ ಭಾಗದಲ್ಲಿ ತುಂಬ ಈಗ ಆಲ್ರೆಡಿ ಮುಂದುವರೆದಿದ್ದ ರೈತರು ಆ ಒಂದು ಕಾರಣದಿಂದ ನಮ್ಮ ಹತ್ರ ಕೇಳಿ ಬಂದಿದ್ರು. ಬಂದ ತಕ್ಷಣ ನಾವೇನು ಮಾಡಿದ್ವಿ, ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡಿರೋ ನಮ್ಮ ಡೀಲರ್ಗೆಲ್ಲ ನಾವು ಮಾಹಿತಿ ಕೊಟ್ಟಿದ್ವಿ. ಅದೇ ಪ್ರಕಾರ ಇವತ್ತೆಲ್ಲ ಮಾಡಿ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಸಹ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತೀವಿ, ಡೀಲರ್ ಕಡೆಯಿಂದ ಸಪೋರ್ಟ್ ಇರುತ್ತೆ. ನಮ್ಮ ಕಡೆ ಆಲ್ವೈಸ್ ಸಪೋರ್ಟ್ ನಾವು ಅವರಿಗೆ ನಮ್ಮದೆಲ್ಲ ಸಹಕಾರ ಮಾಡ್ತೀವಿ. ಅವರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ಕೂಡ್ಲಿಗೆ ಭಾಗದ ರೈತರು ಇವತ್ತು ಏನೇ ಒಂದು ತರಬೇಕಂದ್ರೂ ನಾವು ಹೊಸಪೇಟೆವರೆಗೂ ಹೋಗ್ಬೇಕಾಯಿತು.
ಅದಕ್ಕಾಗಿ ಮತ್ತು ಕಾರ್ ಬಾಡಿಗೆ ಮಾಡಿಕೊಂಡು ಒಂದು ದಿವಸ ಟ್ಯಾಟ್ರಿ ನೋಡಿ ಮತ್ತು 3-4 ದಿವಸದಿಂದ ಟೈಮ್ ವೇಸ್ಟ್ ಮಾಡಿಕೊಂಡು ಇದೆಲ್ಲ ಒಂದು ವಿಚಾರ ಇತ್ತು. ಅದ್ಭುತವಾಗಿ ನಮ್ಮ ಕೂಡ್ಲಿಗಿ ಭಾಗದಲ್ಲಿ ಇದೊಂದು ಶೋರೂಮ್ ಕಂಪ್ನಿಯವರು ಒಂದು ರೈತರಿಗೆ ಒಳ್ಳೆ ಹೆಲ್ಪ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಮಾಡೋದಕ್ಕೆ ಈ ನಮ್ಮ ಕೂಡ್ಲಿಗಿ ಸುತ್ತಮುತ್ತ ಎಲ್ಲ ರೈತರಿಗೆ ಒಳ್ಳೆಯ ಒಂದು ಅನುಕೂಲ ಆಗಿದೆ ಅಂತ ನಮ್ಮ ಕೂಡ್ಲಿಗಿ ತಾಲೂಕಿನ ಗ್ರಾಮಸ್ಥರು ಮತ್ತು ರೈತರನ್ನು ಒಳ್ಳೆಯ ಒಂದು ವಿಷಯ ಇದೆ. ಥ್ಯಾಂಕ್ ಯು ಗುರು, ನಮಸ್ಕಾರ. ಅಲ್ಲೊಂದು ಅವ್ರಿಗೊಂದು